ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ವಾರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ವಿಶೇಷವಾಗಿ ನಾವು ನೇಮಕಾತಿಗಳಿಗೆ ಇರ್ತಕ್ಕಂಥ ಅಡೆತಡೆಗಳ ನಿವಾರಣೆ ಮತ್ತು ಸರ್ಕಾರ ಕೈಗೊಂಡಿರ್ತಕ್ಕಂಥ ಪ್ರಮುಖ ಕ್ರಮಗಳಿಗೆ ಇರ್ತಕ್ಕಂಥ ವಿಚಾರಗಳನ್ನ ನಾವು ಇಲ್ಲಿ ನೋಡೋಣ. ಏನು ಸರ್ಕಾರದ ಒಂದು ಕ್ರಮ ಅಂದ್ರೆ, ಮೊನ್ನೆ ನೀವು ನೋಡಿರ್ತಕ್ಕಂಥ ಒಂದು ವಿಚಾರ ನೋಡಿದ್ರಿ ನೀವು, ಬಲಗೈ ಸಮುದಾಯ, ಎಡಗೈ ಸಮುದಾಯ ಮತ್ತು ಇರ್ತಕ್ಕಂಥ ಇನ್ನೊಂದು ಸಮುದಾಯದ ಕುರಿತಂತೆ ಸರ್ಕಾರ ಏನು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣವನ್ನ ಪ್ರಕಟಿಸಿದ ನಂತರ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಏನು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಯಾವಾಗ ಆಗ್ಬಹುದು, PU ಕಾಲೇಜ್ ಲೆಕ್ಚರ್ ನೇಮಕಾತಿ ಯಾವಾಗಬಹುದು, ಮತ್ತು ಅದ್ರ ಜೊತೆ ಇನ್ನು ಯಾರು ಟೀಚರ್ ಏನು ಹುದ್ದೆಗಳಿಗೆ ಸಂಬಂಧಿಸಿದಂತೆ GPSTR, PSTR, HSTR ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಏನು ಹೊಸದಾಗಿ ನೇಮಕಾತಿಗಳಾಗಬಹುದು ಅಂತ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿಯಮಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಏನು ಇವತ್ತು ಬಂದಿರತಕ್ಕಂತ ಪ್ರಮುಖ ಸುದ್ದಿ ಏನಂದ್ರೆ, ಸರ್ಕಾರದ ಒಂದು ಲೆಟರ್ ಅನ್ನ ನೋಡೋದಾದ್ರೆ ನಾವು ಏನು ಮಾನ್ಯ ನ್ಯಾಯಾಲಯವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚಿಸಿರುವ 24% ಮೀಸಲಾತಿ ಪ್ರಮಾಣವನ್ನು ಒಪ್ಪಿದ್ದಲ್ಲಿ, ನೆನಪಿಟ್ಕೊಡ್ರಿ, ಈ 24% ಪ್ರಮಾಣವನ್ನು ಒಪ್ಪಿದ್ದಲ್ಲಿ, ಈ ಪದ ನೆನಪಿಟ್ಕೊಂಡ್ಬಿಡ್ರಿ ನೀವು. ಈ ಪದಕ್ಕೆ ಹೆಚ್ಚಿನ ಆದ್ಯತೆ ನೀಡಿದಲ್ಲಿ, ಒಪ್ಪಿದ್ದಲ್ಲಿ. ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಮಾತಾಡಿದ್ದಾರೆ ಇಲ್ಲಿ, ಇದನ್ನ ನೆನಪಿಟ್ಕೊಡ್ರಿ. 6% ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿ ಮಾಡುವುದು. ಈಗಾಗಲೇ ಆರ್ಥಿಕ ಇಲಾಖೆಯು ಅನುಮೋದನೆ ನೀಡಿರುವ 56,432 ಹುದ್ದೆಗಳ ನೇರ ನೇಮಕಾತಿಗಾಗಿ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಎಲ್ಲಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಿದೆ. ಇದು ಇವತ್ತು ಬಂದಿರತಕ್ಕಂತ ಸರ್ಕಾರದ ಪ್ರಮುಖ ಸುದ್ದಿ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಅವರು SC/ST ರಿಸರ್ವೇಶನ್ ಸಂಬಂಧಿಸಿದಂತೆ ಏನು 24% ಮೀಸಲಾತಿ ಪ್ರಮಾಣವನ್ನು ನಾವು ನೋಡ್ತಾ ಇದ್ದೀವಿ. ಇನ್ ಕೇಸ್ ಏನದು ಕೋರ್ಟ್ ಕೂಡ ಈ ಮೀಸಲಾತಿ ಪ್ರಮಾಣವನ್ನು ಒಪ್ಪಿದರೆ, ಅಂದ್ರೆ ಒಪ್ಪಿದ್ದಲ್ಲಿ ಅಥವಾ ಇಲ್ಲದಿದ್ದಲ್ಲಿ ಇದ್ರೆ ಏನ್ ಮಾಡೋದ್ರಿಂದ 6% ಶೇಕಡಾ ಮೀಸಲಾತಿಯನ್ನ ಸೇರಿಸ್ಕೊಂಡು ನೇಮಕಾತಿ ಮಾಡೋದು. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗ ನಾವ್ ಏನ್ ಮಾಡೋದಂದ್ರೆ, 6% ಮೀಸಲಾತಿ ಇರ್ತಕ್ಕಂಥ ಹುದ್ದೆಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿ ಮಾಡತಕ್ಕಂತ ವಿಚಾರವನ್ನ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಇವತ್ತೊಂದು ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ಈ ಎಲ್ಲಾ ವಿಚಾರಗಳಲ್ಲಿ ಪ್ರಮುಖವಾಗಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಏನು 826 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ನಮಗೆ ಒಂದು ಆಶಾಕಿರಣ ಮೂಡಿದೆ ಅಂತ ಹೇಳ್ಬೋದು. ಇಲ್ಲಿ ಆಶಾಕಿರಣ ಮೂಡಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಇದು ಏನು ಸರ್ಕಾರದ 2026 ಮತ್ತು 2027ರ ಬಜೆಟ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥ ಒಂದು ಪ್ರಮುಖ ವಿಚಾರ. ಇದು ಕೂಡ ನಾವು ಹೋದ ವರ್ಷ ಕೂಡ ಆಗಿತ್ತು, 2025 ಮತ್ತು 26ರಲ್ಲಿ ಆಗಿತ್ತು. ಬಟ್ ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ಅದು ಇದು ಅಂತ ಅಡೆತಡೆಗಳಿಂದಾಗಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಪರಿಪೂರ್ಣಗೊಳಿಸಲಿಲ್ಲ. ಆದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥ 2,000 ಹುದ್ದೆಗಳಲ್ಲಿ ಪ್ರಮುಖವಾಗಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ 826 ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂತ ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖ ವಿಚಾರ ಇಟ್ಕೊಂಡು ಸರ್ಕಾರ ಕ್ರಮ ಕೈಗೊಳ್ಳಬಹುದು. ಹಾಗಾಗಿ ನೇಮಕಾತಿ ಯಾವಾಗ ಆಗ್ಬಹುದು, ನಮ್ಮ ಇಲ್ಲಿ ಪ್ಯಾಟರ್ನ್ ಏನೈತೆ ಅನ್ನೋದು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಇವತ್ತಿನ ಒಂದು ಪ್ರಮುಖ ವಿಚಾರ ನೋಡೋದಾದ್ರೆ ನಾವು ಇದು ಏಪ್ರಿಲ್ ತಿಂಗಳು ಈಗ ಬಂದಿರತಕ್ಕಂಥದ್ದು. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಸರ್ಕಾರದವರು ಇಮ್ಮಿಡಿಯೇಟ್ ಅಂತ ಹೇಳಿದಾರೆ ಇಲ್ಲಿ, ತಕ್ಷಣ ಕ್ರಮ ಕೈಗೊಳ್ಳಬೇಕು, ಎಲ್ಲಾ ಒಂದು ನೇಮಕಾತಿ ಪ್ರಾಧಿಕಾರಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾರೆ ಅವರು, KPSC ಮತ್ತು KA. ಇದು ನಮ್ಮ ಎಕ್ಸಾಮ್ ಪ್ಯಾಟರ್ನ್ ಏನಂದ್ರೆ, ನಮ್ದು ಬರ್ತಕ್ಕಂಥ ಸಂಬಂಧಿತವಾಗಿ KA ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ಗೊತ್ತು, KA. ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಆಲ್ಮೋಸ್ಟ್ ಗೊತ್ತಿರುತ್ತೆ. AO ಮತ್ತು AAO ಈ ಎರಡು ಎಕ್ಸಾಮ್ಗಳು ಜೂನ್ ಅಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ. ಅವರು ನೋಟಿಫಿಕೇಶನ್ ಮಾಡೋದು ಇನ್ನು 4-5 ದಿನ ಹಿಂದೆ ಮಾಡಿದ್ದಾರೆ. ಬಟ್ ಎಕ್ಸಾಮ್ ಡೇಟ್ ಅನ್ನ ತಕ್ಷಣ ಇಟ್ಟಿದ್ದಾರೆ. ಅಂದ್ರೆ ಕೇವಲ ನಮ್ಗೆ ಸಿಗ್ತಕ್ಕಂಥ ಅವಧಿ ಎಷ್ಟು ಇಲ್ಲಿ 45 ದಿನಗಳು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೇಮಕಾತಿಗಳು ಸಿಕ್ಕಾಪಟ್ಟಿ ಪಾಸ್ಟ್ ಮಾಡ್ತಿದ್ದಾರೆ ಅವ್ರು, ಯಾರು KA ದವರು ನಿಮ್ಮ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಪ್ರಕ್ರಿಯೆಗಳನ್ನ ವೈಜ್ಞಾನಿಕವಾಗಿ ಮಾಡ್ತಿದ್ದಾರೆ.
ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಬರ್ದಾದ ತಕ್ಷಣ ಕೂಡ OMR ಗಳನ್ನ ಸ್ಕ್ಯಾನ್ ಮಾಡಿ ಪರೀಕ್ಷೆಯನ್ನು ಬರ್ದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಕೂಡ ಇನ್ನು OMR ಗಳನ್ನ ನೋಡಬಹುದು ನೀವು. ಇದು ಉದಾಹರಣೆ ಹೇಳ್ಬೇಕಾದ್ರೆ ನನ್ನ OMR ನೀವು ನೋಡಬಹುದು, ನಿಮ್ಮ OMR ಗಳನ್ನ ನಾನು ನೋಡಬಹುದು, ಸ್ಕ್ಯಾನ್ ಕಾಪಿಗಳನ್ನ. ಹಾಗಾಗಿ KEA ಇಲ್ಲಿ ಪಾರದರ್ಶಕತೆಯಿಂದ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಯಾರು ಕೂಡ ಅನ್ಯತಾ ಭಾವಿಸದೆ KEA ಮೇಲೆ ವಿಶ್ವಾಸ ಇಟ್ಟು ನೀವು 100% ಎಫರ್ಟ್ ಈ ಸಲ ಹಾಕ್ಲೇಬೇಕು. 100% ಎಫರ್ಟ್ ಹಾಕಿರ ಅದು ನಿಮಗೆ ಪ್ರತಿಫಲವಾಗಿ 100% ನಾನು ಹೇಳ್ತೀನಿ, ಗ್ಯಾರಂಟಿ ನಿಮಗೆ ನೀವು ಪಡ್ತಕ್ಕಂಥ ಶ್ರಮಗಳಿಗೆ ಉತ್ತಮವಾದ ರಿಸಲ್ಟ್ ಬರ್ತದೆ ಅಂತ ನಾನಿಲ್ಲಿ ಭಾವಿಸ್ತೀನಿ. ಸೊ ಇದ್ರ ಜೊತೆ ನಾವೇನ್ ಮಾಡಬೇಕು, ನೇಮಕಾತಿ ಅಂತರೂ ನೋಡ್ರಿ, ಇವರು ಸರ್ಕಾರ ಇವತ್ತಿನ ಹೊಡಿಸಿರ್ತಕ್ಕಂಥ ಒಂದು ಸನ್ನಿವೇಶ ನೋಡೋದಾದ್ರೆ ಇದು ಏಪ್ರಿಲ್, ಮೇ, ಜೂನ್ ಇದ್ರೊಳಗಿನೂ ಆದ್ರೂ ಸನ್ನಿವೇಶ ಜಾಸ್ತಿ ಇದಾವ. ಸೊ ಈ ಕುರಿತು ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನಿಮ್ಮ ಪ್ರಿಪರೇಷನ್ ಅನ್ನ ಇನ್ನಷ್ಟು ಉತ್ತಮಗೊಳಿಸಿ. ಬಟ್ ಇದ್ರ ಮಧ್ಯೆ ಕೂಡ ಒಂದು ಅಡೆತಡೆ ಇದೆ. ಇಲ್ಲಿ ಏನಿದು ಅಡೆತಡೆ ಅಂತ ನೀವು ಕೇಳಬಹುದು. ಇಲ್ಲಿ GBA ಅಂದ್ರ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇದು ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೇಳಬಹುದಾ, ನಿಮ್ಗೆ ನೆನಪಿಟ್ಕೊಡ್ರಿ. ಇದು ಏನು BBMP ಅನ್ನು ಈ ಪ್ರಶ್ನೆ ಇಲ್ಲಿ ಕೂಡ ನಾವು ಪ್ರಶ್ನೆ ಹುಡುಕಬಹುದು ನೋಡಿ. BBMP ಅನ್ನು ಹೀಗೆ ಮರುನಾಮಕರಣ ಮಾಡಿ ಎಷ್ಟು ನಗರ ಪಾಲಿಕೆಗಳನ್ನು ಮಾಡಲಾಗಿದೆ ಅಥವಾ ವಿಂಗಡಿಸಲಾಗಿದೆ ಅಂತ ಕೇಳಬಹುದು. 5 ನೋಡಿ. ಇಲ್ಲಿ ಕೂಡ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಏನ್ ಮಾಡಬಹುದು ಅಂದ್ರೆ ಇಂತಹ ಚುನಾವಣೆಗಳಲ್ಲಿ ಕೂಡ ನಾವ್ ಏನ್ ಮಾಡಬಹುದು ಅಂದ್ರೆ ನಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ GK ಅನ್ನು ಕೂಡ ಓದ್ಬಹುದು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ನೆಕ್ಸ್ಟ್ ಇವರು ಕೂಡ ಏನಂದ್ರೆ ಈಗ ರಾಜ್ಯ ಚುನಾವಣೆ ಏನು ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಅದು ಎಲೆಕ್ಷನ್ ಕಮಿಷನ್ ಇವರು ಕೂಡ ಏನಂದ್ರೆ ಜೂನ್ ಸುಪ್ರೀಂ ಕೋರ್ಟ್ ನ ಒಂದು ಇದರ ಪ್ರಕಾರ ಜೂನ್ 6ರ ಒಳಗಾಗಿ ಏನು ಈ ಒಂದು GBAಗೆ ಎಲೆಕ್ಷನ್ ಕಂಡಕ್ಟ್ ಮಾಡಿ ಇರ್ತಕ್ಕಂತ ಒಂದು ಮೆಂಬರ್ ಯಾರು ಏನ್ ಚುನಾವಣಾ ಸದಸ್ಯ ಏನು GBA ಮೆಂಬರ್ಗಳು ಅಂದ್ರೆ ಪಾಲಿಕೆ ಸದಸ್ಯರನ್ನ ನೇಮಕಾತಿ ಮಾಡಬೇಕು ಮತ್ತು ಎಲೆಕ್ಷನ್ ಪರಿಪೂರ್ಣ ಮಾಡಬೇಕು. ಅದರದ ಒಂದು ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ತಲುಪಿಸಬೇಕಂತ ಒಂದು ಆದೇಶ ಆಗಿರ್ತಕ್ಕಂಥ ಒಂದು ಏನು ನಾವು ನಡಾವಳಿಯನ್ನು ಕೂಡ ನೋಡಿದೀವಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಚುನಾವಣಾ ಆಯೋಗ ಕೂಡ ಏನಾಗೈತೆ ಅಂದ್ರೆ ಈಗ ಈ ಸೆನ್ಸಸ್ಗೋಸ್ಕರ ಟೀಚರ್ಗಳು ಮತ್ತು ಪಾಲಿಕೆ ಸಿಬ್ಬಂದಿ ಕೂಡ ಅದರಲ್ಲಿ ತೊಡಗಿರೋದ್ರಿಂದ ಈ ಚುನಾವಣೆಯನ್ನ ಮಾಡ್ತಕ್ಕಂಥ ಕ್ರಮಗಳಲ್ಲಿ ವ್ಯತ್ಯಾಸವಾಗಬಹುದು ಮತ್ತೆ ತೊಂದರೆ ಆಗಬಹುದು ಅಂತ ಚುನಾವಣಾ ಆಯೋಗಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಏನೋ ಒಂದು ಪತ್ರವನ್ನು ಕೂಡ ಬರೆದಿದೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ಅಂದ್ರೆ ಎಲೆಕ್ಷನ್ ಏನಾದ್ರು ಘೋಷಣೆ ಮಾಡಿದ್ರೆ ಅದು ಜೂನ್ ಅಲ್ಲಿ ಆಗಿಬಿಡುತ್ತೆ. ಜೂನ್ ಅಲ್ಲಿ ಎಲೆಕ್ಷನ್ ಆಗತ್ತಾ, ಅವಾಗ ನಮಗ್ ಮತ್ತೆ ಅಡೆತಡೆ ಬರೋದೇನಂದ್ರೆ 45 ದಿನಗಳ ಒಂದು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಟ್ರೆ ಇಲ್ಲಿ ಸ್ಟಾಪ್. ಇನ್ ಕೇಸ್ ಇಲ್ಲಿ ಚುನಾವಣೆ ಆಗ್ಲಿಲ್ಲ ಅಂದ್ರೆ ಮೇ ಜೂನ್ ಅಲ್ಲಿ ನೋಟಿಫಿಕೇಶನ್ ಆಗೋದು ಗ್ಯಾರಂಟಿ. ಇನ್ ಕೇಸ್ ಚುನಾವಣೆ ಆದ್ರೆ ಇದು ಜುಲೈ ಅಥವಾ ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಇಷ್ಟು ಮಾತ್ರ ನಾವು ಇದನ್ನ ಊಹೆ ಮಾಡಬಹುದು. ಸೊ ಇದ್ರ ಕುರಿತಾಗಿ ಗಮನ ಹರಿಸ್ರಿ. ಇನ್ನು ನೆಕ್ಸ್ಟ್ ನಾವೇನ್ ಮಾಡಬಹುದು ಅಂದ್ರೆ ಇನ್ನು GKಗೆ ಸಂಬಂಧಿಸಿದಂತೆ ಯಾವ ಪುಸ್ತಕ ಓದಿದ್ರೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಕೆಲವು ವಿಚಾರ ಮಾಡಿ ನೋಡೋಣ. ಇನ್ನು ಮೊದಲಿಗೆದಾಗಿ ನಾವು ನೋಡೋದಾದ್ರೆ ಏನು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಯಾವ್ದಂದ್ರೆ ಫಸ್ಟ್ ಗವರ್ಮೆಂಟ್ ಎಡಿಷನ್ ನೋಡ್ರಿ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ಗಳನ್ನ ಮೊದಲಿಗೆ ಒಂದ್ಸಲ ಓದ್ಕೊಡ್ರಿ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದು ಪೊಲಿಟಿಕಲ್ ಸೈನ್ಸ್ ಬರುತ್ತೆ ನೋಡ್ರಿ, ಆ ಬುಕ್ಸ್ ಗಳನ್ನ ಓದ್ಕೊಡ್ರಿ. ಆಮೇಲೆ ಮೊದಲು ಸರ್ಕಾರಿ ಆಧಾರಿತ ಪಠ್ಯಕ್ರಮಗಳನ್ನ ಓದ್ಕೊಡ್ರಿ. ಇಲ್ಲಿ ಕೂಡ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ GKಗೆ ಎಷ್ಟು ಬೇಕು ಅಷ್ಟ ಕಡದಲ್ಲಿ ತೋರಿಸ್ಕೋಬೇಕು, ಎಲ್ಲ ತೋರಿಸ್ಕೊಂಡ್ರೆ ಒಳ್ಳೇದಾಗಲ್ಲ. ಇಲ್ಲಿ ಏನಂದ್ರೆ PUC ಸೆಕೆಂಡ್ ಇಯರ್ ಬುಕ್ ಓದ್ಕೊಡ್ರಿ, ಕಂಪ್ಲೀಟ್ ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದ್ ರೌಂಡ್ ಮುಗಿಸ್ರಿ. ಅದ್ರ ಜೊತೆ ಜಿಯೋಗ್ರಫಿ ಕೂಡ ಏನು ಭೂಗೋಳಶಾಸ್ತ್ರ ಜಿಯೋಗ್ರಫಿ ಕೂಡ ನೀವ್ ಏನ್ ಮಾಡ್ರಿ ಅಂದ್ರೆ ಬೆಸ್ಟ್ ಬುಕ್ಸ್ ಅಂದ್ರ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್. PUC ಫಸ್ಟ್ ಇಯರ್ ಬುಕ್ ಅಲ್ಲಿ ಮಾತ್ರ ನೀವು ಏನಿದು ಫಿಸಿಕಲ್ ಜಿಯೋಗ್ರಫಿ ಅಂತ ಅದ್ಭುತವಾಗಿ ಕೊಟ್ಟಿರ್ತಾರೆ, ಎಷ್ಟು ನಾವು ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಎಕನಾಮಿಕ್ಸ್ ನೋಡ್ರಿ. PUC ಫಸ್ಟ್ ಇಯರ್ ಬುಕ್ಸ್ ಸೆಕೆಂಡ್ ಇಯರ್ ಬುಕ್ಸ್ ಓದ್ಬೋದು, ಬಟ್ ತುಂಬಾ ಕನ್ಫ್ಯೂಷನ್ ಗಳು ಜಾಸ್ತಿ ಆಗ್ತಾವ. ಹಾಗಾಗಿ ಅದ್ರ ಬದಲಾಗಿ ನೀವು ಗರ್ನಿ ಕೃಷ್ಣಮೂರ್ತಿ ಸರ್ ಅವ್ರನ್ನ ಏನ್ ಮಾಡ್ರಿ, ಭಾರತದ ಅರ್ಥವ್ಯವಸ್ಥೆ ಪುಸ್ತಕ ಓದ್ರಿ. ಇದೇನು 2022 ಎಡಿಷನ್ ಕೂಡ ಹೊಸದಾಗಿ ಬಂದೈತಿ ನೋಡ್ರಿ ಮಾರ್ಕೆಟ್ಗೆ. ಆ ಬುಕ್ಸ್ ತಗೊಳ್ರಿ, ಓದ್ರಿ. ಈಸಿ ಟು ಅಂಡರ್ಸ್ಟ್ಯಾಂಡ್ ಐತಿ, ತುಂಬಾ ಚೆನ್ನಾಗಿ ಸರಳವಾದ ಭಾಷೆಯಲ್ಲಿ ಬರ್ತಿರ್ತಕ್ಕಂಥ ಮತ್ತು ಈ ಆಕ್ಚುಲಿ ಹೇಳ್ಬೇಕಾದ್ರೆ ಇವತ್ತ ರಿಲೀಸ್ ಆಗೈತೆ ಅದ್ ಬುಕ್. ಈ ಗರ್ನಿ ಕೃಷ್ಣಮೂರ್ತಿ ಅವರ ಭಾರತದ ಒಂದು
ಅರ್ಥವ್ಯವಸ್ಥೆ ಹೊಸದಾಗಿ ರಿಲೀಸ್ ಆಗೈತಿ. ಈ ಬುಕ್ ಸ್ಟೋರ್ ತುಂಬಾ ಚೆನ್ನಾಗೈತೆ. ಹೌದಾ? ಇನ್ನು ಸಂವಿಧಾನ ಇದಾಯ್ತು, ಎಕನಾಮಿಕ್ಸ್ ಆಯ್ತು. ನೆಕ್ಸ್ಟ್ ಇನ್ನ ಮೆಂಟಲ್ ಅಬಿಲಿಟಿ ಅಂತೂ ನಿಮ್ಗೆ ಗೊತ್ತಿರ್ತೈತೆ. ಅದು ನಿಮ್ ವಿಚಾರಕ್ಕೆ ಬಿಟ್ಟಂಗೆ. ಅದು ಮೆಂಟಲ್ ಎಬಿಲಿಟಿ ಯಾವ ಬುಕ್ಸ್ ತಗೋಬಹುದು ಅಂತ ನೋಡಬಹುದು ಇಲ್ಲಿ ಕೂಡ. ಬಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಿಗ್ತಾವ. ಅದ್ರಲ್ಲಿ ನೀವು ಎಂಥ ಬುಕ್ ತಗೊಂಡ್ರು ಅದನ್ನ ನಿಮ್ದ ಸ್ಟ್ರಾಟಜಿ ಬಳಸಬೇಕು. ಇದನ್ನ ನೀವೇ ಯಾವ್ದಾರ ಒಂದು ಬುಕ್ ಚೂಸ್ ಮಾಡ್ರಿ. ಅಟ್ಲೀಸ್ಟ್ ನಿಮ್ಗೆ ಏನಂದ್ರೆ ನಂಬರ್ ಸಿರೀಸು, ಕಳಿಯೋದು, ಕೂಡಿಸೋದು, ಗುಣಾಕಾರ, ಭಾಗಾಕಾರ ಇಂಥ ಸಣ್ಣ ಪುಟ್ಟ ಒಂದು ವಿಚಾರಗಳನ್ನು ಕೂಡ ನೀವು ತಿಳ್ಕೊಡ್ರಿ. ಅದು ಹೆಲ್ಪ್ಫುಲ್ ಆಗ್ಬೋದು ನಿಮ್ಗೆ. ಇನ್ನ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಯಾವ ಬುಕ್ಸು ಏನು ಓದ್ಬೇಕು ಅನ್ನೋದಕ್ಕಿಂತ ಈ ಅಟ್ ಪ್ರೆಸೆಂಟ್ ಈ ಕ್ರಿಯೇಟಿವ್ ಐಎಸ್ ಅಕಾಡೆಮಿ ಅವರು ಕೂಡ 1 ಇಯರ್ ಕರೆಂಟ್ ಅಫೇರ್ಸ್ ಬುಕ್ ಬಿಟ್ಟವ್ರು ಅವರು. ಇನ್ನ ಸ್ಪರ್ಧಾ ವಿಜೇತದವರು ಕೂಡ ಸ್ಪರ್ಧಾ ವಿಜೇತದ ಏನದು ಒಂದ್ ವರ್ಷದ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಹ್ಯಾಂಡ್ ಬುಕ್ ಇರ್ತ ಅದನ್ನಾರ ಓದ್ಕೊಡ್ರಿ. ಇಲ್ಲ ದಿನಂಪ್ರತಿ ನೀವು ಏನಾರು ಓದೋರಿದ್ರ ಪ್ರಜಾವಾಣಿ ಪೇಪರ್ ಅಲ್ಲಿ ಈಗಿಂದ ಸ್ಟಾರ್ಟ್ ಮಾಡ್ಕೊಡ್ರಿ. ಯಾಕಂದ್ರ ಕೆಇಎದವ್ರು ಏನ್ ಮಾಡ್ತಾರಂದ್ರ ಜಸ್ಟ್ 3-4 ತಿಂಗಳ ಹಿಂದಿನ ಒಂದು ಇದನ್ನ ಕೇಳ್ತಿದಾರೆ ಅವರು, ಕರೆಂಟ್ ಅಫೇರ್ಸ್. ಮತ್ತೆ ಕೆಲವೊಂದು ಏನೈತೆ ಅಂದ್ರೆ ಯೋಜನೆಗಳ ಆಧಾರಿತವಾಗಿ ವರ್ಷದ ಹಿಂದಿನ ಪ್ರಶ್ನೆಗಳು ಕೂಡ ಕೇಳ್ತಾ ಬಂದಿದ್ದಾರೆ. ಫೋಕಸ್ ಆನ್ ದಿ ಕರೆಂಟ್ ಅಫೇರ್ಸ್ ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ 5ರಿಂದ 6 ಪ್ರಶ್ನೆಗಳು ಬರ್ತಕ್ಕಂತ ಒಂದು ವಿಚಾರಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ಸಂವಿಧಾನ ಇತ್ತು, ಭಾರತದ ಇತ್ತು. ಇನ್ನು ಸೈನ್ಸ್, ಇಲ್ಲಿ ನೋಡ್ರಿ ಭಾಳ ಮ್ಯಾಟರ್ ಆಗತ್ತೆ ನೋಡ್ರಿ. ಸೈನ್ಸ್ ಭಾಳ ಕವರ್ ಮಾಡೋದಿರ್ತೈತಿ ಇಲ್ಲಿ. ಬಟ್ ಏನಂದ್ರೆ ಇಲ್ಲಿ 4G ಸೈನ್ಸ್ ರವಿ ಎಚ್ ಎನ್ ಸರ್ ಅವ್ರು ಏನ್ ಮಾಡಿದಾರೆ ಅಂದ್ರೆ PSI ಸಂಬಂಧಪಟ್ಟಂತೆ, PSI ಮತ್ತು PC ಸಂಬಂಧಪಟ್ಟಂತೆ ಒಂದು ಚಿಕ್ಕ ಬುಕ್ ಅನ್ನ ಬಿಟ್ಟಿದ್ದಾರೆ. ಅಷ್ಟು ನಮ್ಗೆ ಸಾಕು ನೋಡ್ರಿ. ಚಿಕ್ಕ ಬುಕ್ ಐತಿ, ಅದು ತುಂಬಾ ಆಳವಾಗಿರ್ತಕ್ಕಂಥ ಏನು ಅಧ್ಯಯನ ಬೇಕಾಗಿಲ್ಲ ನಮ್ ಸೈನ್ಸ್ಗೆ. ಬಟ್ ತುಂಬಾ ಶಾರ್ಟ್ ಐತಿ, ಸ್ವೀಟ್ ಆಗೈತಿ, ಚೆನ್ನಾಗೈತಿ. 4G ಸೈನ್ಸ್ ಅವರು PSI ಸಂಬಂಧಪಟ್ಟಂತೆ ಒಂದು ಚಿಕ್ಕ ಬುಕ್ ಐತಿ. ಅದು ಆ ಬುಕ್ ಅನ್ನ ಓದ್ಕೊಡ್ರಿ. ಇದ್ರೊಳಗೆ ಅವರು ಎನ್ವಿರಾನ್ಮೆಂಟ್ ಸೈನ್ಸ್ ಕವರ್ ಮಾಡಿರ್ತಾರ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಜನರಲ್ ಸೈನ್ಸ್ ಕೂಡ ಕವರ್ ಐತಿ. ಅದಕ್ಕಿಂತ ಏನು ಎಕ್ಸ್ಟ್ರಾರ್ಡಿನರಿ ನೀವು ಏನು ಓದೋದು ಬೇಕಾಗಿಲ್ಲ. ಹೌದಾ? ಫಿಸಿಕಲ್ ಆಯ್ತು, ಇದಾಯ್ತು. ಇನ್ಯಾವ್ದು ಓದಬೇಕು ಇಲ್ಲಿ ಎಕ್ಸ್ಟ್ರಾರ್ಡಿನರಿ? ಮತ್ತಿನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಬರ್ತಾವ. ಇದಕ್ಕಾಗಿ ಏನಂದ್ರೆ ಸಪ್ರೇಟ್ ಆಗಿ ಒಂದು ನೋಟ್ಸ್ ಮಾಡ್ಕೊಡ್ರಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬರ್ತಾವ. ಇದಕ್ಕಾಗಿ ಏನ್ ಮಾಡ್ರಿ, ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಡ್ರಿ. ಇಲ್ಲಾಂದ್ರೆ ಏನಾದ್ರು ನೀವು ಗೂಗಲ್ ಕೂಡ ಮಾಡ್ರಿ. ಅಲ್ಲಿ ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಸಿಗ್ಬಹುದು. ಅದನ್ನ ಮತ್ತೆ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾನ. ಲಾಸ್ಟ್ ಟೈಮ್ ನಾವು ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಎಲ್ಲೈತಿ ಅಂತ ಕೇಳಿದ್ರು ಅವರು. ಸೊ ಅಂತ ಒಂದು ಪ್ರಶ್ನೆಗಳು 1 ಮಾರ್ಕ್ಸ್ ಅಂತೂ ಇದ್ದೇ ಇರ್ತದ. ಅದು ಕೂಡ ಹೆಲ್ಪ್ಫುಲ್ ಆಗ್ಬೇಕು ನಿಮ್ಗೆ. ಯಾಕಂದ್ರೆ 50ಕ್ಕೆ ನೀವೇನದ 50 ಮಾರ್ಕ್ಸಿಗೆ 30+ ತೆಗೆದ್ರೆ ಮಾತ್ರ ನೀವು ಲಿಸ್ಟ್ ಅಲ್ಲಿ ಇರಾಕ ಹೆಚ್ಚಿನ ಸಾಧ್ಯತೆಗಳಿರ್ತಾವ. ಸೊ ಹೀಗಾಗಿ ಏನಂದ್ರೆ ಇವಾಗ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗೈತೆ. ಇಲ್ಲಿ 250 ಮಾರ್ಕ್ಸ್ ಇರುತ್ತದೆ. ಇಲ್ಲಿ 250 ಮಾರ್ಕ್ಸಿಗೆ ನೀವು 150 ಮಾರ್ಕ್ಸ್ ತೆಗಿಲೇಬೇಕು ಈ ಸಲ. +30 180 ಸೇಫ್ ಝೋನ್ ಇದು. 180 ಮಾರ್ಕ್ಸ್ ತೆಗಿಬೇಕು. ಇದಕ್ಕೆ ಗಮನ ಹರಿಸ್ರಿ. ಒಟ್ ನಿಮ್ ಟಾರ್ಗೆಟ್ ಏನಂದ್ರೆ 300 ಮಾರ್ಕ್ಸಿಗೆ 200 ಮಾರ್ಕ್ಸ್ ತೆಗಿತ ನನ್ನ ಟಾರ್ಗೆಟ್ ಇರಬೇಕು. ಅವಾಗ ನೀವು ಇದನ್ನ ರೀಚ್ ಹಾಕಿರಿ. ಇಲ್ರಿ 180ಕ್ಕಿಂತ ಈ ಸಲ ಏನಾದ್ರು ಕಡಿಮೆ ಬಂದ್ರೆ ನೇಮಕಾತಿ ನಿಮ್ದು ಆಗೋದು ಸಾಧ್ಯತೆಗಳು ತುಂಬಾ ಕಡಿಮೆ ಐತಿ. ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಐತಿ. ಯಾಕಂದ್ರೆ ಪ್ರತಿದಿನ ಕೂಡ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇರ್ತಕ್ಕಂಥ ಬೆಳವಣಿಗೆ ಗಮನಿಸಿದಾಗ ನಾವು ನಮ್ಮ ಒಂದು ಮಾರ್ಕ್ಸ್ ಕೂಡ ಏನಾಗಿರ್ಬೇಕಂದ್ರೆ ಹೆಚ್ಚಾಗಿರ್ಬೇಕು. ಇಲ್ಲಾಂದ್ರೆ ನಮ್ಮ ಒಂದು ನೇಮಕಾತಿಗೆ ಅಡೆತಡೆ ಆಗತ್ತಂತ ನಾನು ಭಾವಿಸ್ತೀನಿ. ಇನ್ನ ಇದ್ರ ಜೊತೆ ನಾವ್ ಏನ್ ಮಾಡ್ಬೇಕು, ಏನ್ ಸ್ಟ್ರಾಟಜಿ ಮಾಡ್ಬೇಕು ಅನ್ನೋದು ಕೂಡ ಮ್ಯಾಟರ್ ಆಗತ್ತೆ ಇಲ್ಲಿ. ತುಂಬಾ ಜನ ಆಪ್ಷನಲ್ ಸಬ್ಜೆಕ್ಟ್ ಇದ್ದವ್ರು ಕೂಡ ನನ್ಗ ಟೆಸ್ಟ್ ಸೀರೀಸ್ ಗಳು ಮಾಡ್ರಿ ಅದು ಇದು ಅಂತೆಲ್ಲ ಕೇಳ್ತಿದ್ದೆ. ಬಟ್ ನಮ್ಗೀಗ ಪ್ರೆಸೆಂಟ್ ಸಾಧ್ಯತೆಗಳಾಗ್ತಿಲ್ಲ. ಮೇ ಫಸ್ಟ್ ವೀಕ್ ನಂತರ ಎಲ್ಲಾ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಎಲ್ಲಾ ಸಬ್ಜೆಕ್ಟ್ ಸಪೋರ್ಟರ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಇಲ್ಲಿ. ಸಬ್ಜೆಕ್ಟ್ ಸಪೋರ್ಟರ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಸಬ್ಜೆಕ್ಟ್ ಸಪೋರ್ಟರ್ ಸಂಬಂಧಪಟ್ಟಂತ ಒಂದು ವಿಶೇಷ ವಿಡಿಯೋನ ಮಾಡ್ತೀನಿ. ಅಲ್ಲಿ ಯಾವ ಸಬ್ಜೆಕ್ಟ್ ಒಳಗೆ ಏನ್ ಮಾಡ್ಬೇಕು, ಹೆಂಗ್ ಇರಬೇಕು, ಸ್ಟ್ರಾಟಜಿ ಹೇಳ್ಕೊಡ್ತಾ ಇರ್ತೀವಿ. ಅದನ್ನ ಫಾಲೋ ಅಪ್ ಮಾಡೋರಿದ್ರೆ ಈ ಸಬ್ಜೆಕ್ಟ್ ಸಪೋರ್ಟರ್ ಬ್ಯಾಚ್ ನೀವು ಜಾಯ್ನ್ ಆಗೋದು. ಬಟ್ ಇವಾಗ ಏನ್ ಸ್ಟಾರ್ಟ್ ಆಗಲಿದೆ, ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ. ಅದ್ರ ಸಂಬಂಧಪಟ್ಟಂತ ಮುಂದೆ ನೋಡೋಣ. ಇನ್ನ ಏನಾಯ್ತದು GK ಸಂಬಂಧಪಟ್ಟಂಗೆ ಮಾತಾಡ್ತಾ ಇದೀವಲ್ಲ, ಯಾವ ಸಬ್ಜೆಕ್ಟ್ ಓದಬೇಕು ಏನಾಯ್ತಂತ ಇಷ್ಟ ಆಯ್ತದ. ಪ್ರಮುಖವಾಗಿ ಎಷ್ಟು 4-5 ಸಬ್ಜೆಕ್ಟ್ಗಳು ಬರ್ತಾವೆ. ಇಷ್ಟು ಕೂಡಕ್ಕೆ ಗಮನ ಹರಿಸ್ರಿ. ನೆಕ್ಸ್ಟ್ ಏನಂದ್ರೆ ಕೆಲವೊಂದು ಸ್ಟ್ರಾಟಜಿಗಳು ಇರ್ತಾವೆ. ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಏನಿದ್ರೆ ನಂಗೆ ಮೆಸೇಜ್ ಅಥವಾ ಫೋನ್ ಮಾಡ್ರಿ. ನಂಬರ್ ತಗೊಳ್ರಿ 8660186299. ಇದಕ್ಕೆ ಸಂಬಂಧಪಟ್ಟಂಗೆ ಏನಾರು ಇದ್ರೆ ಮಾಹಿತಿಗಳನ್ನ ಕೊಡೋದು ಬೇಕಾಗಿದ್ರೆ ಮಾಡ್ರಿ. ಮತ್ತು ಅದ್ರ ಜೊತೆ ನಮ್ಮ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಲಿಂಕ್ ಅಲ್ಲಿ ಹಾಕಿರ್ತೇನೆ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗ್ರಿ. ಈಗ ನಾಳೆಯಿಂದ ಏನಾಗತ್ತಾರೆ, GK ಗೆ ಸಂಬಂಧಿಸಿದಂತೆ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ನಿಮ್ಗೊಂದು ಕ್ವಿಜ್ ಬರುತ್ತಿಲ್ಲಿ. ಇಲ್ಲ, ಇವತ್ತು MCQಗಳು ಇರ್ತಕ್ಕಂಥ ಒಂದು ಕ್ವಿಜ್ ಬರುತ್ತೆ ನಮ್ದು. ಅದು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕ್ವಿಜ್ ಜಾಯ್ನ್ ಆಗ್ರಿ.
ಪ್ರತಿದಿನ 50 ಮಾರ್ಕ್ಸ್ ಒಂದು ಕ್ವಿಜ್ಗಳು ಸಂಬಂಧಪಟ್ಟಂತೆ ಜನರಲ್ ಜಿಕೆ ಸಂಬಂಧಿಸಿದಂತೆ ಒಂದು ಕ್ವಿಜ್ ಅಂತ 100% ಹಾಕೇ ಇರ್ತೀನಿ. ಅಲ್ಲಿ ಸೆಕೆಂಡ್ಸ್ ವೈಸು ಕಡಿಮೆ ಹಾಕ್ತೀನಿ, ಒಂದ್ಸಲ ಜಾಸ್ತಿ ಹಾಕ್ತಿರ್ತೀವಿ. ಅದು ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡು, ಟೈಮ್ ಮ್ಯಾನೇಜ್ಮೆಂಟು ಕೂಡ ಇದ್ರ ಕೂಡ ನೀವು ಕಲಿಬಹುದು. ಸೊ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, ಅದು ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಜಾಯ್ನ್ ಆಗಿಬಿಡ್ರಿ, ಅದು ನಿಮ್ಗೆ ಹೆಲ್ಪ್ ಆಗತ್ತೆ. ಇನ್ನು ಇಷ್ಟು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಮಾತಾಡಿದ್ನಿ. ಇನ್ನು ನಾಳೆಯಿಂದ ಏನ್ ಮಾಡ್ಬೇಕು ಅನ್ಕೊಂಡಿದ್ನಿ ಅಂದ್ರೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಒಂದು 6 ಗಂಟೆಗೆ ಲೈವ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಇಲ್ಲಿ ಲೈವ್ ಕ್ಲಾಸ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಏನು ಇರ್ತಕ್ಕಂತ ಒಂದು ಜಿಕೆ ಸಂಬಂಧಿಸಿದಂತೆ MCQ ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ದಿನಾಲು ಒಂದು 30 ನಿಮಿಷ ಏನ್ ಮಾಡೋಣ ಅಂದ್ರೆ MCQ ಸಾಲ್ವ್ ಮಾಡೋಣ. ಅಲ್ಲಿ ನಿಮ್ಗೆ ಸ್ಟ್ರಾಟಜಿ ಗೊತ್ತಾಗ್ತಾ ಹೋಗುತ್ತೆ, ನಾವು ಯಾವ ಕ್ವಶನ್ಸ್ ಯಾವ ತರ ಟ್ಯಾಕಲ್ ಮಾಡಬೇಕು, ಹೆಂಗ್ ಓದ್ಕೋಬೇಕು, ಪೂರ್ವಕವಾಗಿರ್ತಕ್ಕಂಥ ಮಾಹಿತಿಯನ್ನ ಯಾವ ತರ ಗ್ಯಾದರ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಿಸಿದಂತೆ ಏನೋ ಪ್ರಶ್ನೆಗಳಿದ್ರೆ ನೀವು ಲೈವ್ ಕ್ಲಾಸ್ ಅಲ್ಲಿ, ಅದು ನಮ್ದು ಯೂಟ್ಯೂಬ್ ಅಲ್ಲೇ ಮಾಡ್ತೀನಿ ನಾನು, ಹೊರಗಡೆ ಎಲ್ಲಿ ಮಾಡಲ್ಲ. ಯೂಟ್ಯೂಬ್ ಅಲ್ಲೇ ಕೂಡ ನೀವೇನ್ ಮಾಡೋದು, ಲೈವ್ ಕ್ಲಾಸ್ ಅಲ್ಲಿ ಏನ್ ಮಾಡ್ರಿ, ನಿಮ್ಗೆ ಸಂಬಂಧಿಸಿದಂತೆ ಡೌಟ್ಗಳನ್ನ ಕೇಳ್ಕೋಬಹುದು. ಮತ್ತೆ ಸಬ್ಜೆಕ್ಟ್ ಗೆ ಸ್ಟ್ರಾಟಜಿ ಬೇಕಾದ್ರೆ ಅಲ್ಲಿ ಕೂಡ ನಾ ಕಮೆಂಟ್ ಮಾಡಿದ್ರೆ ನಿಮ್ಗೆಲ್ಲರೂ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಇದನ್ನ ಫಾಲೋ ಮಾಡ್ರಿ. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಕೂಡ ಭೇಟಿಯಾಗೋಣ. ಜಿಕೆಗೆ ಸಂಬಂಧಿಸಿದಂತೆ ಲೈವ್ ಕ್ಲಾಸ್ಗಳಿಗೆ ನಾಳೆಯಿಂದ ಜಾಯ್ನ್ ಆಗ್ರಿ. ಇಲ್ಲಿ ಸುಮಾರು ಒಂದು 30 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ. ನಿಮ್ಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಯಾವ ತರ ಪ್ರಶ್ನೆಗಳು ಬರ್ತಾವ, ಏನ್ ಮಾಡ್ಬೇಕು ಅನ್ನೋ ಕೂಡ ಸ್ಟ್ರಾಟಜಿ ಕೂಡ ಹೇಳ್ಕೊಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಿಮ್ಮೆಲ್ಲರೂ ಕೂಡ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ದಯವಿಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸುಮಾರು 50 ದಿನಗಳ ಒಳಗಾಗಿ ನಿಮ್ಗೆ ನೇಮಕಾತಿ ಆಗುತ್ತೆ. ಒಂದು ನೋಟಿಫಿಕೇಶನ್ ಹೊರಡಿಸ್ತಾರ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ವಿಡಿಯೋ ನೋಡೋಕೆ ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ.